ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದಾರೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ಸಿಟಿ ವಿದ್ಯಾರ್ಥಿಗಳು ನಮ್ಮ ಚಾನಲ್ಗೆ ಸ್ವಾಗತ. ಇನ್ನೇನು ಕೆಲವು ದಿನಗಳಲ್ಲಿ ಸಿಟಿ ಕೌನ್ಸಿಲಿಂಗ್ ಕೂಡ ಶುರು ಆಗುತ್ತೆ. ಈ ಬಾರಿ ಹೊಸ ನಿಯಮಗಳು ಕೂಡ ತರ್ತಾ ಇದ್ದಾರೆ, ಬಿಗ್ ಚೇಂಜಸ್ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನ ಈ ನಿಯಮ ತರೋ ಕಾರಣ ಮೇನ್ ಥಿಂಗ್ ಸೀಟ್ ಬ್ಲಾಕಿಂಗ್ ಅಂತ ಆಯ್ತಾ. ಇದ್ರ ಬಗ್ಗೆ ನಿಮಗೆ ಗೊತ್ತಿಲ್ವಾ? ಇದು ಬಂದ್ಬಿಟ್ಟು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಕಳೆದ ಬಾರಿ ಈ ರೀತಿ ಸ್ಕ್ಯಾಮ್ ನ ಮಾಡಿ ಸಾಕಷ್ಟು ವಿದ್ಯಾರ್ಥಿಗಳ ಮೇಲೆ ಎಫ್ಐಆರ್ ಆಯಿತು, ಕೆಎ ಅಧಿಕಾರಿ ಮೇಲೆ ಎಫ್ಐಆರ್ ಆಯಿತು. ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ಏನ್ ಮಾಡ್ತಾರೆ ಅಂದ್ರೆ ಕೆಲ ಏಜೆಂಟ್ಗಳು, ಕೆಲವರು ಮಾಫಿಯಾಗಳು ಏನ್ ಮಾಡ್ತಾರೆ ಅಂದ್ರೆ ವಿದ್ಯಾರ್ಥಿಗಳ ಸೀಕ್ರೆಟ್ ಕೀಗಳನ್ನು ತೆಗೆದುಕೊಂಡು ಅದನ್ನ ಮುಖಾಂತರ ಲಾಗಿನ್ ಮಾಡ್ಕೊಂಡು ಕೆಲವೊಂದು ಕಾಲೇಜ್ಗಳನ್ನ ಚೂಸ್ ಮಾಡ್ಕೊಂಡು ಅದನ್ನ ಹೋಲ್ಡ್ ಮಾಡ್ಕೊಂಡು ಅದನ್ನ ಲಾಸ್ಟಿಗೆ ಯಾರಿಗೂ ಸಿಗೋದ ರೀತಿ ಮಾಡಿ ಆ ಕಾಲೇಜ್ಗಳನ್ನ ಸೀಟ್ಗಳನ್ನ ಮ್ಯಾನೇಜ್ಮೆಂಟ್ಗೆ ಕನ್ವರ್ಟ್ ಮಾಡಿ ಲಕ್ಷ ಸಂಪಾದನೆ ಕೂಡ ಮಾಡಿ ಪಿಕ್ತಾ ಇದ್ರು. ಇದು ಸೀಟ್ ಬ್ಲಾಕಿಂಗ್ ಅಂದೇ ಆಯ್ತಾ. ಇದು ಸಾಕಷ್ಟು ತೀವ್ರ ರೂಪದಲ್ಲಿ ಚರ್ಚೆ ಕೂಡ ಆಗಿತ್ತು. ಸಾಕಷ್ಟು ಪ್ರತಿಭಟನೆ ಕೂಡ ನಡೆದಿತ್ತು, ಪ್ರಕರಣ ಕೂಡ ಬಾಕಿಯಾಗಿತ್ತು. ಸಿಬ್ಬಂದಿಗಳೇ ಇದ್ದಾರೆ ಅಂತ ಹೇಳಿದ್ರು. ಕೊನೆಗೆ ಕೇಸ್ ಏನಾಯ್ತು ಕೂಡ ಗೊತ್ತಿಲ್ಲ ಕತೆ. ಬಟ್ ಅದು ಕೂಡ ಈ ಬಾರಿ ಕೂಡ ಸುದ್ದಿ ಆಯ್ತು. ಆನಂತರ ಎಲ್ಲ ಆಗಿ ಇಶ್ಯೂಸ್ ಆಗಿ ಈಗ ನೆಕ್ಸ್ಟ್ ಪ್ರೊಸೀಜರ್ ಬಂದ್ಬಿಟ್ಟು ಇದು ಈ ಬಾರಿ ಕೂಡ ಚರ್ಚೆಗೀಡಾಗಿರೋ ವಿಷಯ ಆಯ್ತು. ಕಳೆದ ಬಾರಿ ಈ ರೀತಿ ಸ್ಕ್ಯಾಮ್ ಆಯ್ತು, ಎಲ್ಲ ಆಯ್ತು. ಆ ನಿಟ್ಟಿನಲ್ಲಿ ಈ ಬಾರಿ ಏನ್ ಮಾಡ್ತಾ ಇದಾರೆ ಅಂದ್ರೆ ದೊಡ್ಡ ಬದಲಾವಣೆ ತರ್ತಾ ಇದ್ದಾರೆ. ಸೀಕ್ರೆಟ್ ಕೀ ರದ್ದು ಮಾಡ್ತೀವಿ ಅಂತ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಈ ಬಾರಿ ವಿದ್ಯಾರ್ಥಿಗಳಿಗೆ ನಿಮಗೆ ಸೀಕ್ರೆಟ್ ಕೀ ನೀಡೋದಿಲ್ಲ ಅಂತ ಮಾಹಿತಿ ಬರ್ತಾ ಇದೆ. ಲೈಕ್ ಯಾಕೆ ಅಂದ್ರೆ ಸೀಕ್ರೆಟ್ ಕೀ ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಲೈಕ್ ನೀವು ಸೇಮ್ ಯೂಸರ್ ಐಡಿ ಪಾಸ್ವರ್ಡ್ ಮುಖಾಂತರ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಲಾಗಿನ್ ಆಗ್ತೀರಾ. ಇಲ್ಲಿ ನಿಮಗೆ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಈ ಸೀಕ್ರೆಟ್ ಕೀನ ಯೂಸ್ ಮಾಡ್ಕೊಂಡು ನೀವು ಆಪ್ಷನ್ ಎಂಟ್ರಿ ಕೂಡ ಮಾಡ್ತೀರಾ. ಲೈಕ್ ನಿಮ್ಮ ಕಾಲೇಜಸ್ನ ಕೂಡ ಚೂಸ್ ಮಾಡೋದು, ರಿಮೂವ್ ಮಾಡೋದು, ಆಡ್ ಮಾಡೋದು ಮಾಡ್ತೀರಾ. ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಲೈಕ್ ಇದೇ ನಿಮಗೆ ಮೇನ್ ಆಗಿರುತ್ತೆ. ಇದ್ರ ಮುಖಾಂತರ ನೀವು ಆಪ್ಷನ್ ಎಂಟ್ರಿ ಕೂಡ ಮಾಡ್ತೀರಾ ಸೀಕ್ರೆಟ್ ಕೀ ಮುಖಾಂತರ. ಅದ್ರ ಬದಲು ಈಗ ಏನ್ ಮಾಡ್ತೀವಿ ಅಂತ ಅಪ್ಡೇಟ್ ಕೂಡ ಬಂದಿದೆ ಅಂದ್ರೆ OTP ದೃಢೀಕರಣ ಮಾಡ್ತೀವಿ ಅಂತ ಅಪ್ಡೇಟ್ ಕೂಡ ಬಂದಿದೆ. ಲೈಕ್ OTP ಮುಖಾಂತರ ವೆರಿಫೈ ಮಾಡ್ತೀವಿ ಅಂತ ಮಾಹಿತಿ ಬಂದಿದೆ. ವಿದ್ಯಾರ್ಥಿಗಳು ನೀವು ಯಾರೆಲ್ಲ ನೋಂದಾಯಿತ, ನೀವು ರಿಜಿಸ್ಟ್ರೇಷನ್ ಆಗಿದ್ದಾರೆ ಆ ಮೊಬೈಲ್ ಸಂಖ್ಯೆಗೆ ನಿಮಗೆ OTP ಕಳಿಸ್ತಾರೆ. OTP ಮುಖಾಂತರ ನೀವು ಅಡ್ಮಿಷನ್ ಅಂತಕ್ಕೆ ಅಂದ್ರೆ ನೆಕ್ಸ್ಟ್ ಪ್ರೊಸೀಜರ್ಗೆ ನೀವು ಹೋಗ್ಬೇಕು ಅಂತೇಳಿ ಕೂಡ ಮಾಹಿತಿ ಬರ್ತಾ ಇದೆ. ಇದನ್ನ ನಿಮಗೆ KA ಬಂದ್ಬಿಟ್ಟು ಕ್ಲಾರಿಫೈ ಮಾಡ್ತಾರೆ ಡೀಟೇಲ್ ಆಗಿ. ಅಂಡ್ ನಿಮಗೆ ಎರಡನೇ ಬಂದ್ಬಿಟ್ಟು ಫೇಸ್ ಐಡಿ ಕೂಡ ನಾವು ವೆರಿಫೈ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ನಿಮಗೆ ಕೌನ್ಸಿಲಿಂಗ್ ಶುರು ಆಗಬೇಕಾದ್ರೆ ಫೇಸ್ ಅಥೆಂಟಿಕೇಶನ್ ಕಡ್ಡಾಯ ಆಗಿ ವೆಬ್ ಕ್ಯಾಮ್ರಾ ಇರುವ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಬಳಸಿ ನಿಮ್ಮ ಮುಖವನ್ನು ಕೂಡ ಸ್ಕ್ಯಾನ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ವಿದ್ಯಾರ್ಥಿಯ ಹೊರತಾಗಿ ಯಾರು ಕೂಡ ಲಾಗಿನ್ ಆಗೋಕೆ ಸಾಧ್ಯ ಇಲ್ಲ ಅಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಲೈಕ್ ಹೇಗೆ ಹೇಳ್ತಾರೆ ಗೊತ್ತಿಲ್ಲ. ಲೈಕ್ ಫಸ್ಟ್ ಟೈಮ್ ಮಾತ್ರನ ಎವ್ರಿ ಟೈಮ್ ನ ಗೊತ್ತಿಲ್ಲ. ಫಸ್ಟ್ ಟೈಮ್ ಮಾತ್ರ ಆದ್ರೆ ಓಕೆ, ಎವ್ರಿ ಟೈಮ್ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗುತ್ತೆ. ಈ ಬಾರಿ KA ಹೊಸದಾಗಿ ಆಪ್ ಕೂಡ ಬಿಡ್ತೀವಿ ಅಂತ ಹೇಳಿದ್ದಾರೆ. ಆಪ್ ಮುಖಾಂತರ ಅದು ಕೂಡ ಮಾಡ್ತಾರೆ, ಯಾವ ರೀತಿ ಮಾಡ್ತಾರೆ ಗೊತ್ತಿಲ್ಲ. ಇದು ಎಲ್ಲಾ ರೀತಿ ಅಪ್ಲಿಕೇಬಲ್ ಆಗುತ್ತಾ? ಈ ರೀತಿ ಫೇಸ್ ಸ್ಕ್ಯಾನ್ ಕೊಟ್ಟರೆ ವಿದ್ಯಾರ್ಥಿಗಳಿಗೆ ಕಷ್ಟ ಆಗ್ಬೋದು. ನೋಡೋಣ, ಇದು ಒಳ್ಳೆ ಡಿಸಿಷನ್. ಸ್ಕ್ಯಾಮ್ ಆಗಬಾರ್ದು, ವಿದ್ಯಾರ್ಥಿಗಳಿಗೆ ಮೋಸ ಆಗಬಾರ್ದು ಅಂದ್ರೆ ಈ ರೀತಿ ಮಾಡೋದು ಸರಿ ಅಂತ ಹೇಳಿದ್ದಾರೆ. ಫೇಸ್ ಐಡಿ ಕೂಡ ಮಾಡ್ತೀವಿ ಅಂತ ಕೂಡ ಮಾಹಿತಿ ಕೂಡ ಬರ್ತಾ ಇದೆ. ಇದು ನಿಮಗೆ ಕ್ಲಾರಿಫಿಕೇಶನ್ ನಿಮಗೆ ಸಿಗುತ್ತೆ, ಆರಾಮಾಗಿ ಹೇಳ್ತಾರೆ ಅವ್ರು ಹೇಳ್ತಾರೆ. ಈಗ ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ 100% OTP ಕನ್ಫರ್ಮೇಶನ್ ಆಗುತ್ತೆ. ಬಿಕಾಸ್ ಸೀಕ್ರೆಟ್ ಕೀ ಮುಖಾಂತರ ಸ್ಕ್ಯಾಮ್ ಆಗಿರೋ ಕಾರಣ OTP ಕಡ್ಡಾಯ ಆಗಿರುತ್ತೆ. ಮೇನ್ ಥಿಂಗ್ ಇಲ್ಲಿ ಮೊಬೈಲ್ ನಂಬರ್ ಆಯ್ತಾ, ನೀವು ಡ್ಯೂರಿಂಗ್ ಆಪ್ಷನ್ ಎಂಟ್ರಿ ಮೊಬೈಲ್ ನಂಬರ್ ಆಯ್ತಾ, ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಯಾವ ಮೊಬೈಲ್ ನಂಬರ್ ಯೂಸ್ ಮಾಡಿದ್ದೀರಾ ಅದನ್ನೇ ನೀವು ಕೊನೆವರೆಗೂ ಕೂಡ ಇರಬೇಕಾಗುತ್ತೆ. ಇನ್ ಕೇಸ್ ನೀವೇನಾದ್ರೂ ಮೊಬೈಲ್ ನಂಬರ್ ಚೇಂಜ್ ಮಾಡ್ತೀರಾ ಅಂದ್ರೆ ಅದು KAಗೆ ಹೋಗ್ಬೇಕಾಗುತ್ತೆ. ಬಿಕಾಸ್ ಈ ರೀತಿ ಸ್ಕ್ಯಾಮ್ ಆಗ್ತಿರೋ ಕಾರಣ ಅವ್ರು ಕೊಡೋದಿಲ್ಲ. ನೀವು ಈಸಿಯಾಗಿ ಈಸಿಯಾಗಿ ನೀವು ಅಲ್ಲೇ ಚೇಂಜ್ ಮಾಡ್ಕೋಬಹುದಿತ್ತು. ಆ ರೀತಿ ಇಲ್ಲ, ಗ್ಯಾಪ್ ನೋಡ್ಕೊಳ್ಳಿ. ನಿಮ್ಗೆ ಮೊಬೈಲ್ ನಂಬರ್ ಇಶ್ಯೂಸ್ ಇದ್ರೆ ಆದಷ್ಟು ಬೇಗ ಹೋಗಿ ಚೇಂಜ್ ಮಾಡಿಸ್ಕೊಂಡೇ ಬನ್ನಿ. ಬಿಕಾಸ್ ನಿಮಗೆ ನೆಕ್ಸ್ಟ್ ತೊಂದರೆ ಆಗಬಾರದು. ಕೌನ್ಸಿಲಿಂಗ್ ಟೈಮಲ್ಲಿ ಆದ್ರೆ ನಿಮಗೆ ಟೈಮ್ ಹಿಡಿತದೆ, ಆ ನಿಟ್ಟಿನಲ್ಲಿ ನಿಮಗೆ ಸಮಸ್ಯೆ ಆಗುತ್ತೆ ಆಯ್ತಾ. ಇನ್ನು ವಿದ್ಯಾರ್ಥಿಗಳಿಗೆ ಏನ್ ಸೂಚನೆ ಅಂದ್ರೆ ನೋಂದಾಯಿತ ಮೊಬೈಲ್ ನಂಬರ್ ಬಳಸಿ ನೀವು OTP ನ ವೆರಿಫೈ ಮಾಡಿ. ನಿಮ್ಗೆ ಏನಾದ್ರು ಫೇಸ್ ಸ್ಕ್ಯಾನ್ ಬಿಟ್ರೆ ನೀಟಾಗಿ ಸ್ಪಷ್ಟವಾಗಿ ಮುಖ ಕಾಣುವಂತೆ ನೀವು ಮಾಡಬೇಕಾಗತ್ತೆ. ಕೇವಲ ವಿದ್ಯಾರ್ಥಿಯೇ ಸೀಟ್ ಆಯ್ಕೆ ಅಂಡ್ ಇತರ ಪ್ರಕ್ರಿಯೆ ನಡೆಸಬೇಕು. ಗ್ಯಾಪ್ ನೋಡ್ಕೊಳ್ಳಿ. ಆಗ ನಮ್ಮ ರಿಲೇಷನ್ಸ್ ಮಾಡ್ತಾರೆ, ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ ಅಂತ ಇದ್ರು. ಬಟ್ ಈಗ ವಿದ್ಯಾರ್ಥಿಗಳೇ ಮಾಡ್ಬೇಕಾಗತ್ತೆ. ಇನ್ ಕೇಸ್ ನೀವು ಸೈಬರ್ ಸೆಂಟ್ರಲ್ ಕೂಡ ಮಾಡಿದ್ರೆ ನಿಮ್ಮ ಫೇಸ್ ಲಾಕ್ ಕೊಟ್ಟು ಎಲ್ಲ ಕೊಟ್ಟು ನೀವು ಅಲ್ಲೇ ನಿಂತ್ಕೊಂಡು ಮಾಡಿಸ್ಬೇಕಾಗತ್ತೆ. ಅಥವಾ ನಿಮ್ಮ ರಿಲೇಷನ್ಸ್ ಯಾರಾದ್ರೂ ನಿಮ್ಮ ಆಪ್ಷನ್ ಕೂಡ ಮಾಡ್ತಾರೆ, ಬೇರೆ ಮಾಡ್ತಾರೆ ಅಂದ್ರೆ ಅವರ ಪಕ್ಕದಲ್ಲೇ ಕೂತ್ಕೊಂಡು ನೀವು ಮಾಡಿಸಿದ್ರೆ ಉತ್ತಮ. ಇದ್ರೆ ವಿದ್ಯಾರ್ಥಿಗಳೇ ಆಯ್ಕೆ ಮಾಡಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ. OTP ಇದ್ರೆ ಬೇರೆಯವರು ಮಾಡಬಹುದು. ಇನ್ ಕೇಸ್ OTP ಓಕೆ, ಫೇಸ್ ಸ್ಕ್ಯಾನ್ ಕಡ್ಡಾಯ ಮಾಡಿದ್ರೆ ವಿದ್ಯಾರ್ಥಿಗಳೇ ಪಕ್ಕದಲ್ಲೇ ಕೂತ್ಕೊಂಡು ಮಾಡಬೇಕಾಗುತ್ತೆ, ಬೇರೆಯವರಿಗೆ ಅಲೋ ಮಾಡೋದಿಲ್ಲ ಆಯ್ತಾ. ಬೇರೆ ಯಾರಿದ್ದರು ಅಥವಾ ಏಜೆಂಟ್ ಮೂಲಕ ಸೀಟ್ ಆಯ್ಕೆ ಮಾಡಲು ಸಾಧ್ಯವಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಏಜೆಂಟ್ ಮುಖಾಂತರ ಎಲ್ಲ ಹಂತಗಳಲ್ಲಿ ನಾವು ಈ ರೀತಿ ಮಾಡೋಕ್ಕೋಸ್ಕರ ಕ್ರಮ ತಂದಿದ್ದೀವಿ ಅಂತ ಕೂಡ ಹೇಳಿದ್ದಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ಅಕ್ರಮವಾಗಿ ಸೀಟ್ ಬ್ಲಾಕಿಂಗ್ ಕೂಡ ತಡೆಯುತ್ತೆ. ಅರ್ಹ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗುತ್ತೆ, ನೈತಿಕತೆ ಹಾಗೂ ಪಾರದರ್ಶಕತೆ ಸಾಕಷ್ಟು ಆಗುತ್ತೆ, ವಿದ್ಯಾರ್ಥಿಗಳ ಹಕ್ಕು ರಕ್ಷಣವಾಗುತ್ತೆ ಅಂತ ಹೇಳಿದ್ದಾರೆ. ಈ ಬಾರಿ KA ಪ್ರಕ್ರಿಯೆ ತುಂಬಾ ಕಟ್ಟುನಿಟ್ಟಾಗಿ ಇರುತ್ತದೆ. ವಿದ್ಯಾರ್ಥಿಗಳು ತಮ್ಮ ಮೊಬೈಲ್ ನಂಬರ್ ಅಂಡ್ ಫೇಸ್ ಐಡಿ ಕೂಡ
ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳಿ ಕೂಡ ಮಾಹಿತಿ ಕೂಡ ಬರ್ತಾ ಇದೆ. ಲೈಕ್ ಎಚ್ಚರವಾಗಿದೆ. ಮೇನ್ ಥಿಂಗ್ ಹೇಳೋದಾದ್ರೆ OTP ಮುಖಾಂತರ ಆಕ್ಸೆಸ್ ಕೂಡ ಮಾಡ್ತಾರೆ. ಫೇಸ್ ಐಡಿ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಡ್ತಾರೆ. ಅದು ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಾರೆ ಗೊತ್ತಿಲ್ಲ. ಅಂಡ್ ಏಜ್ ಎಂಟ್ರಿ ಮುಖಾಂತರ ತಪ್ಪಿಸೋಸ್ಕರ ಮಾಡಿದ್ದಾರೆ. ಮೇನ್ ಥಿಂಗ್ ನಿಮ್ಮ ಮೊಬೈಲ್ ನಂಬರ್ ಆಯ್ತಾ, ಮೊಬೈಲ್ ನಂಬರ್ ಅನ್ನು ಕೂಡ ನೀವು ಚೇಂಜ್ ಮಾಡಬೇಕಂದ್ರೆ KEಗೆ ಹೋಗ್ಬೇಕಾಗುತ್ತೆ. ಇನ್ನೇನು ಶೀಘ್ರದಲ್ಲೇ ಕೌನ್ಸಿಲಿಂಗ್ ಕೂಡ ಶುರು ಆಗುತ್ತೆ. ವೆರಿಫಿಕೇಶನ್ ಸ್ಲಿಪ್ ಕೂಡ ಬಿಟ್ಟಿದ್ದಾರೆ, ಅದನ್ನ ನೋಡಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.